ಮಾಡ್ತೀನಿ ಸರ್. ನಮಸ್ತೆ. ನಮಸ್ತೆ. ನಮ್ಮ ಹೆಸರು ಜಗದೀಶ್ ಅಂತ. ನಾನು ಕೊಟ್ಟಿರೋ ಪ್ರಕಾರ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರ ಬಗ್ಗೆ ನಾನು ಮಾಡ್ತಾ ಇಲ್ಲ. ಈಗಿರೋಂಥ ಹಾಲಿ ಸದಸ್ಯರಾದಂಥ ನಮ್ಮ ಕಡಕಟ್ಟೆ ಗ್ರಾಮದ ಮಂಜುನಾಥ್ ಎಮ್ಮಿ ಅವರು ಕಳೆದ ಹಳೆ ಸರ್ಕಾರದ ಅವಧಿಯಲ್ಲಿ BJP ಗೌರ್ಮೆಂಟ್ ಇದ್ದಾಗ ಮಳೆ ಹಾನಿಯ ಪ್ರದೇಶ ಒಂದು ಏನು ಮನೆ ಬಿದ್ದಿರ್ತಾವಲ್ಲ, ಅದನ್ನು ಸ್ವಪ್ರಯತ್ನದಿಂದ 3 ಗ್ರಾಂಟನ್ನು ವೈಯಕ್ತಿಕವಾಗಿ ಅವರು ಸರ್ಕಾರದ ಅಧಿಕಾರಿಗಳಿಗೆ ಎದುರಿಸಿ ಏನೋ ಅದನ್ನು ಸರಿ ಮಾಡ್ಕೊಂಡು ದುಡ್ಡು ಕೊಟ್ಟು ಸರಿ ಮಾಡ್ಕೊಂಡು 3 ಗ್ರಾಂಟನ್ನ ಪಡೆದಿರ್ತಾರೆ. ಹಾಗೆ ಗ್ರಾಮ ಪಂಚಾಯತಿಲಿ 14-15 ಹಣಕಾಸಿನಲ್ಲಿ ಭಾಳಷ್ಟು ಅಕ್ರಮವಾದ ಗೋಲ್ಮಾಲನ್ನು ಮಾಡಿರ್ತಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನು ಒಂದು ರುದ್ರಭೂಮಿ ಇದೆಯಲ್ಲ, ನರೇಗಾ ಗ್ರಾಮದಲ್ಲಿ ನರೇಗಾ ಕಾಮಗಾರಿಯಲ್ಲಿ 5 ಲಕ್ಷ ರೂಪಾಯಿನ ಆ ರುದ್ರಭೂಮಿ ಅಭಿವೃದ್ಧಿ ಪಡಿಸ್ತೇವೆ ಅಂತ 5 ಲಕ್ಷನ ಹಾಕಿ ಯಾವುದೇ ರೀತಿ ಅಭಿವೃದ್ಧಿ ಪಡಿಸಿರೋದಿಲ್ಲ ಅವರು. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಯ ಒಂದು ಏನು ಆಟೋನ ಖರೀದಿ ಮಾಡಿರ್ತಾರೆ, ಏನು ಕಸ ವಿಲೇವಾರಿ ಮಾಡೋವಂಥ ಆಟೋನ, ಅದಕ್ಕೂ ಹೆಚ್ಚುವರಿ 90ರಿಂದ 1,90,000 ರೂಪಾಯಿನ ಬಿಲ್ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 14-15 ಹಣಕಾಸಿನಲ್ಲಿ ಕೆಲಸನೇ ಮಾಡದೆ ಎಷ್ಟೋ ಕಾಮಗಾರಿಯ ಹಳೆ ಬಿಲ್ಲಿಗೆ, ಹಳೆ ಫೋಟೋಕ್ಕೆ ಹೊಸ ಬಿಲ್ಲನ್ನು ಮಾಡಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನನ್ನ ಆರೋಪ ಇದೆ. 2019ರಿಂದ ಈಗ ಚಾಲ್ತಿ 2026-27ನೇ ಇಸ್ವಿ ಮಟ್ಟ. ಆಮೇಲೆ ಬಸವ ಯೋಜನೆ ಮತ್ತು ನೆರೆ ಪರಿಹಾರ ಅದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಈಗಿನ ಸದಸ್ಯರ ಮೇಲೆ ತಾವುಗಳು ಗಂಭೀರ ಆರೋಪವನ್ನು ಮಾಡುವಂಥದ್ದು ಮಾಡಿದ್ದೀರಿ. ಸದಸ್ಯರುಗಳಲ್ಲ, ಸದಸ್ಯ ಒಬ್ಬನೇ ಮಂಜುನಾಥ್ ಅಂತ. 5 ಗ್ರಾಂಟ್ ಟೋಟಲು, 2 ಬಸವ ವಸತಿ, 3 ನೆರೆ ಪರಿಹಾರದ್ದು. ಆಮೇಲೆ ಅದನ್ನು ಅವನು ಬಿದ್ದಿರೋ ಜಾಗ ಊರಲ್ಲಿ, ಗ್ರಾಮದಲ್ಲಿ, ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಆ್ಯಕ್ಚುಲಿ ನೆರೆ ಬಿದ್ದಾಗ ಪರಿಹಾರ ಸರ್ಕಾರದಿಂದ ಕೊಡಬೇಕು. ರೂಲ್ಸ್ ಪ್ರಕಾರ GPS ಆಗಿ ಅಲ್ಲಿ ಪರಿಹಾರ ದುಡ್ಡು ಕೊಡಬೇಕು. ಆದರೆ ಅವ್ನು ಮನೆ ಕಟ್ಟಿರೋದು ಮೇನ್ ರೋಡ್ ಹೊಲದಲ್ಲಿ. ಈ ಸರ್ಕಾರಗಳು, ಯಾವುದೇ ಸರ್ಕಾರ ಇರಲಿ, ಒಂದು ಸರ್ಕಾರದ ಒಂದು ಏನಪ್ಪ ಅಂದರೆ ಅನುದಾನ ಅಂದರೆ ಈಗ ಮನೆ ಹಾನಿ ಆದಾಗ, ಮಳೆ ಹಾನಿ ಆದಾಗ ರೈತರಿಗೆ, ಬಡವರಿಗೆ ಅನುಕೂಲ ಆಗಲಿ ಅಂತ ಇಂಥ ಒಳ್ಳೆ ಕಾರ್ಯಕ್ರಮನ ಕೇಂದ್ರ ಸರ್ಕಾರ ಕೇಳಿ, ರಾಜ್ಯ ಸರ್ಕಾರ ಕೇಳಿ, BJP ಕೇಳಿ, ಕಾಂಗ್ರೆಸ್ ಕೇಳಿ, JDS ಕೇಳಿ ಮಾಡಿರುತ್ತದೆ. ಆದರೆ ಇಲ್ಲಿ ಈತ ಒಬ್ಬ ಮೆಂಬರು ಭಾಳ ಅಷ್ಟು ಹೇಳ್ಬಾರ್ದು, ಎಷ್ಟು ಅಕ್ರಮ ಮಾಡಿದಾನೆ ಅಂದರೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಕೆಲಸಗಳನ್ನು, ಕಾಮಗಾರಿಗಳನ್ನು ಅಕ್ರಮವಾಗಿ 14-15 ಹಣಕಾಸಿನಲ್ಲಿ ಬಿಲ್ ಮಾಡಿರ್ತಾನೆ. ದಾಖಲಾತಿ ಸಮೇತ ಆರೋಪ ಮಾಡ್ತಿದ್ದೀವಿ. ಇದೆ ಸರ್. ಲೋಕಾಯುಕ್ತರು ಹೌದೌದು ತಾಳಪ್ಪ ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ನಾವು ಮಾಹಿತಿ ಕೊಡ್ತೀವಿ. ನಮಸ್ತೆ. ನಮ್ಮೂರಲ್ಲಿ ಟೋಟಲ್ಲು ಒಟ್ಟು 14 ಐಮಾಸ್ ಲೈಟ್ ಹಾಕಿದ್ದಾರೆ ಅಂತ ಹೇಳಿ ಗ್ರಾಮ ಪಂಚಾಯತಿಯಲ್ಲಿ ಬಿಲ್ ಇದೆ. 14 ಐಮಾಸ್ ಲೈಟು ನಮ್ಮೂರಲ್ಲಿ ಇಲ್ಲ, 13 ಐಮಾಸ್ ಲೈಟ್ ಇದ್ದಾವೆ. ಅದರಲ್ಲೂ ಒಂದು ಐಮಾಸ್ ಲೈಟ್ ಇಲ್ಲೇ ಇಲ್ಲ. ಅದರಲ್ಲೂ ಒಂದು ಐಮಾಸ್ ಲೈಟ್ಗೆ ಇವ್ರು ಹಾಕಿರೋದು ಬರೋಬ್ಬರಿ 1,98,000 ರೂಪಾಯಿ ಒಂದು ಐಮಾಸ್ ಲೈಟ್. ಒಂದು ಐಮಾಸ್ ಲೈಟಲ್ಲಿ ಅದು ಇರೋದು 4 ಲೈಟು, 9 ಮೀಟ್ರ್ ಕಂಬ. ಇವ್ರು ತಗೊಂತಾ ಇರೋದು ಒಂದು ಲೈಟಿಗೆ ನಾವು ಒಂದು ಕೊಟೇಶನ್ ಹಾಕ್ಸಿದ್ದೀವಿ ಎಲೆಕ್ಟ್ರಿಕಲ್ ಶಾಪಲ್ಲಿ. 200 ವ್ಯಾಟಿನ ಲೈಟಿಗೆ 2,500 ರೂಪಾಯಿಂದ 3,000 ರೂಪಾಯಿ ಒಳಗೆ ಇರ್ತದೆ. ಇವ್ರು ಹಾಕ್ಕೊಂಡಿರೋದು 4 ಐಮಾಸ್ ಲೈಟಿಗೆ ಬರೋಬ್ಬರಿ 90,000 ರೂಪಾಯಿ, 1 ಲಕ್ಷ ಬಿಲ್ ಮಾಡಿದ್ದಾರೆ. ಅದಕ್ಕೆ ಬಿಲ್ಲಿಗೆ ಸಂಬಂಧಪಟ್ಟ ದಾಖಲೆ ನಮ್ಮ ಹತ್ರ ಇದೆ, ಬಿಲ್ ಆಗಿರೋದು. ಅದು ಯಾವ ಥರ ಲೈಟ್ಗಳಂತ ಅಲ್ಲಿ ಈಗ ಪ್ರತಿಯೊಬ್ಬರು ನಾವು ಎಲ್ಲರಿಗೂ ಗೊತ್ತಿರ್ತೈತಿ. ಎಲ್ಲರಿಗೂ ಎಲೆಕ್ಟ್ರಿಕಲ್ ಶಾಪಲ್ಲಿ 200 ವ್ಯಾಟಿನ ಲೈಟಿಗೆ ಎಷ್ಟಿರ್ತೈತಿ ಅನ್ನೋದು ಗೊತ್ತಿರ್ತೈತಿ. ಇವ್ರಿಗೆ ಮಾತ್ರ ಹೆಂಗೆ 1 ಲಕ್ಷ ರೂಪಾಯಿ ಆತಂತ ಗೊತ್ತಾಗಿತ್ತಲ್ಲ. ನಮ್ಮ ಹತ್ರ ಸಂಪೂರ್ಣ ಬಿಲ್ ಇದೆ, ದಾಖಲೆನೂ ಇದೆ. ಮತ್ತು 9 ಮೀಟ್ರ್ ಕಂಬಕ್ಕೆ 98,000 ರೂಪಾಯಿ ಹಾಕಂದಾರೆ. ಅಲ್ಲಿ ಒಂದು ಐಮಾಸ್ ಲೈಟ್ ಬಿದ್ದಿರೋದು 1,98,000. ಅದಕ್ಕೆ ಖರ್ಚಾಗೋದು ವೆಚ್ಚ ನಾನು ಒಂದು ಕೊಟೇಶನ್ ಹಾಕ್ಸಿರೋ ಪ್ರಕಾರ 22ರಿಂದ 25,000 ರೂಪಾಯಿ ಆಗುತ್ತೆ. ಇವ್ರು ತಗೊಂತಾ ಇರೋದು 1,98,000 ರೂಪಾಯಿ ದುಡ್ಡು. ಅಲ್ಲಿ ಒಂದು ಕಂಬದಲ್ಲಿ ಹೆಚ್ಚು ಕಮ್ಮಿ 1,70,000 ರೂಪಾಯಿನ ತಿಂತಿದ್ದಾರೆ. ಇದರಲ್ಲಿ GST ಕಟ್ಟಿದ್ರು ಅವ್ರದ್ದು 1.5 ಲಕ್ಷ ರೂಪಾಯಿ ಅಂತ ಆಗುತ್ತೆ. 50,000 ರೂಪಾಯಿನೇ ಹೋಗಲಿ, 1.5 ಲಕ್ಷ ರೂಪಾಯಿ ಉಳಿತೈತಿ. 1.5 ಲಕ್ಷ ರೂಪಾಯಿ ಒಂದು ಕಂಬದಲ್ಲಿ ತಿಂತಾರೆ ಅಂದರೆ 14 ಐಮಾಸ್ ಲೈಟಲ್ಲಿ ಬರೋಬ್ಬರಿ 22-23 ಲಕ್ಷ ರೂಪಾಯಿ ದುಡ್ಡು ತಿಂದಿದ್ದಾರೆ ಬರೀ ಐಮಾಸ್ ಲೈಟಲ್ಲಿ. ನೀವು 14
ಹೈಮಾಸ್ ಕಂಬವನ್ನ ಹಾಕಬೇಕಾಗಿತ್ತು, ಆದ್ರೆ 13 ಹಾಕಿದ್ದಾರೆ ಅಂತ ತಾವು ಆಪಾದನೆಯನ್ನ ಮಾಡಿದೀವಿ. ಆ ವ್ಯಕ್ತಿಗಳು ಆ ವ್ಯಕ್ತಿಗೆ ಏನು ಮಾಡ್ತಾ ಇಲ್ಲ, ನಾವು ಗ್ರಾಮ ಪಂಚಾಯತಿ ಮೇಲೆ ಮಾಡ್ತಿದ್ದೇನೆ ನಾನು. ಪಂಚಾಯತಿ ಮೇಲೆ ಅಧಿಕಾರಿಗಳ ಮೇಲೆ ಹಾಂ ಮಾಡ್ತಾ ಇದ್ರಿ. ಮಾಡ್ತಿದ್ದೀನಿ. ನಿಮಗಿರುವ ಗ್ರಾಮ ಕಡದಕಟ್ಟೆ ಗ್ರಾಮದಲ್ಲಿರುವಂತ ಗ್ರಾಮಸ್ಥರಿಗೆ ಇರುವಂತ ಅಭಿಮಾನ 14 ಇರುವಂತದ್ದು 13 ಹಾಕಿದಂತ ಹೈಮಾಸ್ ಲೈಟ್ ಇರುವಂತ ಅಂದಿನ ಪಿಡಿಒ ಏನ್ ಮಾಡ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗ್ಬಿಡುತ್ತೆ. ಹೌದು. ಇದರಲ್ಲಿ ಅವ್ರು ಏನು ಅದನ್ನ ಹೋಗಿ ಚೆಕ್ ಮಾಡಿ ಅವರಿಗೆ ಬಿಲ್ ಮಾಡಿಕೊಟ್ಟಿದ್ದಾರೋ ಇಲ್ಲ ಸೈನ್ ಮಾಡಿದಾರೋ ಇಲ್ಲ ಗೊತ್ತಿಲ್ಲ. ಸುಮ್ಮನೆ ಒಂದು ಅಂದಾಜು ಮೇಲೆ ಈ ದುಡ್ಡು ತಗೊಂಡಿದ್ದಾರೆ ಅಂತ ನಮ್ಮ ಆರೋಪ. ಎಲ್ಲ ಅಂದ್ರೆ ದಾಖಲಾತಿ ಇಲ್ಲ. ದಾಖಲಾತಿ ಇದೆ, ನಮ್ಮಲ್ಲಿ ಇದೆ. ಅವ್ರ PDOಗಳು ಅಂದಾಜು ಮೇಲೆ ಬಿಲ್ ಮಾಡಿಕೊಟ್ಟಿದ್ದಾರೆ ಅವರಿಗೆ. ಹೆಂಗೆ ಎಸ್ಟಿಮೇಟ್ ಅಲ್ಲಿ 14 ಕಂಬ ಹೈಮಾಸ್ಗೆ ಅಂತ ಇರ್ತದೆ, 13 ಕಂಬಕ್ಕೆ ಮಾಡಿದಿರ್ಬೇಕಲ್ಲ ಅಂತ ನೋಡಿ. 13 ಕಂಬಕ್ಕಲ್ಲ, ದಾಖಲೆ ಸೃಷ್ಟಿ ಇದೆ. ನಾವು ಅದಕ್ಕೆ ಹೋಗಿ ತನಿಖೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹೋಗಿದ್ದೀವಿ. ನಮ್ಮೂರಲ್ಲಿ 14 ಹೈಮಾಸ್ ಲೈಟ್ ಇದಾವೆ, ನಮ್ಗೆ ಇಂತಿಂಥ ಜಾಗದಲ್ಲಿ ಇದಾವೆ ಅಂತ ಅದ್ರ ಮೆನ್ಷನ್ ಮಾಡಿರ್ತಾರೆ. ಇವ್ರ ಮನೆ ಗ್ರಾಮ ಪಂಚಾಯತಿ ಇಲ್ಲೇ ಇದೆಯಲ್ಲ, ಗ್ರಾಮ ಪಂಚಾಯತಿ ಠಾಣೆ ಮುಂದೆ ಇದು ಆಫೀಸ್ ಮುಂದೆ ಒಂದು ಹಾಕಿದ್ದಾರೆ. ಇಲ್ಲಿ ಏನು ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಮುಂದೊಂದು ಹಾಕಿದ್ದಾರೆ ಅಂತ ಹಾಕಿದ್ದಾರೆ. ಅದ್ರಿಗೆ ಹೆಸರು ಇರ್ತೈತಿ, ಒಂದೊಂದು ಹೈಮಾಸ್ ಲೈಟಿಗೂ ಇಂತಿಂಥರ ಮನೆ ಮುಂದೆ ಇರ್ತೈತಿ, ಇಂತಿಂಥ ಏರಿಯಾದಲ್ಲಿ ಇರ್ತೈತಿ ಅಂತ ಇರ್ತೈತಿ. ನಾವು ಪ್ರತಿಯೊಂದು ಜಾಗಕ್ಕೂ ಹೋಗಿ ನೋಡ್ಕೊಂಬಂದಿದ್ದೀವಿ. ಅದರಲ್ಲಿ ಒಂದು ಹೈಮಾಸ್ ಲೈಟ್ ಇಲ್ಲ. ಅಂದ್ರೆ ನಿಮ್ಮ ಪಿಡಿಒ ಗಮನಕ್ಕೆ ತರುವಂತ ಕೆಲಸ ನಾವು ಮಾಡಿದ್ದೀವಿ ಆಲ್ರೆಡಿ. ಇದನ್ನ PDO ಗಮನಕ್ಕೆ ತಂದಿದ್ದೀವಿ, CEO ಗಮನಕ್ಕೂ ತಂದಿದ್ದೀವಿ. ಈ ಕೊನೆಗೆ CO ಆಫೀಸಿಗೂ ನಮ್ಮ ಮಾಹಿತಿ ಮುಡ್ಸಕ್ಕೆ ನಾವು ರೆಡಿಯಾಗಿದ್ದೀವಿ ಇವತ್ತು. ಅಂದ್ರೆ ಪಿಡಿಒ ಅವರು ಏನು ಹೇಳಿದ್ರು ಮತ್ತೆ ಇವರು ಹೇಳುವಂತದ್ದು ಏನ್ ಮಾಡಿದ್ರು ಅಂತ? PDO ಅವರೆಲ್ಲ ಈಗ ಏನು ನಮಗೆ EO ಏನು PDO ಅಂತೂ ಏನಿಲ್ಲ. ಅವರು ಅವತ್ತು ನಾವು ಕೇಳಿದಾಳಿಂದ ಅವ್ರಿಗೆ ಜ್ವರ ಬಂದು ಅವರು ಹುಷಾರಿಲ್ದಂಗೆ ಅಡ್ಮಿಂಟ್ ಆಗಿದ್ದಾರಂತೆ. ಈಗ ಹತ್ತತ್ರ ಇವತ್ತಿಗೆ ಒಂದು 10 ದಿನದಿಂದ 15 ದಿನ ಆಯ್ತು ಅವರು ಗ್ರಾಮ ಪಂಚಾಯತಿ ಬಂದೇ ಇಲ್ಲ. ಅಲ್ಲ ನೀವು ಕೇಳಿದೆ ಅಂತ ಅಲ್ರಿ, ಮಳೆ ಬಂದಿರ್ಬೇಕು ಅದಕ್ಕೆ. ಅಲ್ಲ ಬಂದಿರ್ಬೋದು, ಅದು ನಾವೇನು ಕೇಳೋಕ್ಕಾಗಲ್ಲ. ಇದಕ್ಕೆ ಬಂದಿದ್ದಾರೆ ಅದಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಆದರೆ ನಾವು ಮಾಹಿತಿ ಕೊಟ್ಟು, ನಾವು EOಗೂ ಮಾಹಿತಿ ಕೊಟ್ಟು 15 ದಿನ ಆಗಿದೆ. ಆದರೆ ಇದಕ್ಕೆ ತನಿಖೆ ಆಫೀಸ್ನವ್ರು ಇನ್ನೂ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅವ್ರೇನೋ ನಾಳೆ ಬರ್ತೀವಿ ಅಂತ ನಮ್ಮ ಹತ್ರ ಇವತ್ತು ಅವ್ರು ವರದಿ ಮಾಡಿ ಹೋಗಿದ್ದಾರೆ. ಬರ್ಬೋದು, ನಾಳೆ ಅವ್ರ ತನಿಖೆ ಏನು ನಡೆಸ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರನೂ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ರೆಡಿ ಇದ್ದಾವೆ. ನೀವು ಆಪಾದನೆ ಮಾಡುವಂತ ವಸ್ತು ದಾಖಲಾತಿ ತಾವು ಕೂಡ ನಾವು ಈಗ ನಾನು ಆಪಾದನೆ ಮಾಡಿರೋ ಪೂರ್ಣ ದಾಖಲಾತಿ ನನ್ನ ಹತ್ರ ಇದೆ. ಅಂದ್ರೆ ನೀವು ಅದು ಮಾಡದೇ ಇದ್ರೆ ಹೋರಾಟ ಮಾಡ್ತೀರಿ? ಹೋರಾಟ ಮಾಡೋದೇನೋ ನಾವು ಇದು ಲೋಕಾಯುಕ್ತರ ಮಟ್ಟ ಹೋಗೋಕ್ಕೂ ಅಂತ ನಾವು ರೆಡಿಯಾಗಿದ್ದೀವಿ. ಸರ್ ತಮ್ಮದು ಸಮಸ್ಯೆ ಏನು ಸರ್? ಸರ್ ನನ್ನ ಹೆಸರು ಓಂ ಪ್ರಕಾಶ್ ಅಂತ ಇದೆ. ಹೆಚ್ಕಟ್ಟೆ ಗ್ರಾಮ ಪಂಚಾಯತಿ ಗ್ರಾಮದವನು ನಾನು. ಇಲ್ಲಿ ಸದಸ್ಯ ಮಂಜುನಾಥ್ ಎನ್ ಎ ಅನ್ನೋರು ನನ್ನ ಜಾಗ ಬಳಸ್ಕೊಂಡು ನಾನು ಕೊಟ್ಟಿಗೆಗೆ ಅರ್ಜಿ ಹಾಕಿದ್ದೆ. ಬಟ್ ಅವ ಏನು ಮಾಡಿದ್ದಾನೆ ಅಂದರೆ ಅದು ಕೊಟ್ಟಿಗೆದೆಲ್ಲ ಕ್ಯಾನ್ಸಲ್ ಮಾಡಿ ಗ್ರ್ಯಾಂಟಿಗೆ ಕನ್ವರ್ಟ್ ಮಾಡ್ಕೊಂಡು ನನ್ನ ಜಾಗ ಬಳಸ್ಕೊಂಡು ಅವನು ಫೋಟೋದಲ್ಲಿ ನಿಂತು ಇನ್ನೊಬ್ಬರು ಇವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾವನ ಹೆಸರಿಗೆ ದುಡ್ಡು ಹಾಕ್ಸ್ಕೊಂಡಿದ್ದಾರೆ ಸರ್. ಅದು ನಾವು 3 ಸತಿ ಓಡಾಡಿ ಅಲ್ಲಿ ಕೊಟ್ಟಿಗೆ ಮನದ್ದು ಕೇಳಿದರೆ ಅದೆಲ್ಲ ಕ್ಯಾನ್ಸಲ್ ಆಗಿದೆ, ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಏನು ಮಾಡ್ತಿದ್ದಾರೆ, ಅವರು ಗ್ರ್ಯಾಂಟ್ ಮಾಡಿಸ್ಕೊಂಡು ಅವ್ರ ದುಡ್ಡು ತೊಗೊಂಡಿದ್ದಾರೆ ನೋಡಿ ಸರ್. ಅದು ತಾವು ದಾಖಲಾತಿಯನ್ನ ಬೇರೆ ಬಳಕೆ ಮಾಡ್ಕೊಂಡಾರ ಅಂತ ಹೇಳ್ತೀರಿ. ಆ ಮಾಡ್ಕೊಂತಾರೆ ಬಿಡ್ರಿ, ನಿಮ್ಮ ಜಾಗ ಇಲ್ಲ ಸರ್, ಇಲ್ಲ ನಾನು ಲೋನ್ ತನಕಂತ ಹೋದಾಗ ಈಗ ಆಲ್ರೆಡಿ ಬಳಕೆ ಆಗಿದೆ ಅಂತಲೇ ಅವ್ರು ಹೇಳಿದರು. ಸೊ ಆವಾಗ ನಾನು ಎಲ್ಲ ಮಾಹಿತಿ ಎಲ್ಲ ತೆಗೆದು ನೋಡಿದಾಗ ನನ್ನ ಜಾಗದಲ್ಲಿ ಫೋಟೋದಲ್ಲಿ ನಿಂತಿರೋನೇ ಮಂಜುನಾಥ್ ಎಮ್ಮೆ ಅನ್ನೋ ಸದಸ್ಯ. ಮತ್ತು ಆ ಕಂಪ್ಯೂಟರ್ ಆಪ್ರೇಟರ್ ಸಹಿತ ಹೇಳಿ ಅದೇ ಥರನೇ ಹೇಳಿ ಮಾಡಿಸ್ಕೊಂಡಿದ್ದಾರೆ ನೋಡಿ ಸರ್ ಎಲ್ಲ. ಈಗ GPS ಹೆಂಗಾಯ್ತು ಅಂತ ಕೇಳಿದರೆ ಕಂಪ್ಯೂಟರ್ ಆಪ್ರೇಟರ್ ಏನು ಹೇಳ್ತಾನೆ ಅಂದರೆ, ಇಲ್ಲ ನಮ್ಮ ಸದಸ್ಯರೇ ತಗೊಂಡೋಗಿ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳ್ತಾನೆ. ಕಂಪ್ಯೂಟರ್ ಆಪ್ರೇಟರ್ ಸಹಿತ ಹೋಗಿಲ್ಲ ಅಲ್ಲಿ. ಇವರೇ ನನ್ನ ಮೊಬೈಲ್ ತೊಗೊಂಡು GPS ಮಾಡ್ಕೊಂಬಂದಿದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕಂಪ್ಯೂಟರ್ ಆಪ್ರೇಟರ್ ಹೇಳ್ತಿದ್ದ ನೋಡಿ ಸರ್. ಅದು ಹೌದು, ನನ್ನ ಜಾಗದಲ್ಲಿ ಅವ್ರು ಫೋಟೋ ಹೊಡ್ಕೊಂಡು ಲೋನ್ ತೊಗೊಂಡಿದ್ದಾರೆ ಸರ್. ಬಸವ ಕಲ್ಯಾಣ ಇದು ಬರಲ್ಲ ಸರ್, ಅದು ಗ್ರ್ಯಾಂಟ್ ಕೊಡೋಕ್ಕೆ ಬರಲ್ಲ. ಅದು ಲೋನ್ ಅಲ್ಲ, ಗ್ರ್ಯಾಂಟ್. ಅದು ಬಸವ ಕಲ್ಯಾಣ ಯೋಜನೆದು ತೊಗೊಂಬಿಟ್ಟಿದ್ದಾರೆ ಸರ್ ಅವರು. ನಮ್ದೇನಿಲ್ಲ ಸರ್, ನಮ್ಮದು ಮನೆ ಕಟ್ಟಿದ್ದೀವಿ. ಈ ಮಂಜುನಾಥ್ ಎಮ್ಮೆ ಅಂತ ಇದೆಯಲ್ಲ ಸರ್, ಅವ್ರ ತಂದೆ ನಾವು ಮನೆ ಕಟ್ಟೋಕ್ಕಿಂತ ಮುಂಚೆ ತೀರ್ಕೊಂಡು ಹೋಗಿದ್ದು. ಅವರು ನನ್ನ ಮನೆ ಫೋಟೋ ಬಳಸ್ಕೊಂಡು ಅವ್ರ ಅಕೌಂಟಿಗೆ ದುಡ್ಡು ಹಾಕ್ಕೊಂಡಿದ್ದಾರೆ. ಅಂದರೆ ಅವ್ರ ತಂದೆ ತೀರ್ಕೊಂಡು ಹೋಗಿರೋ ಅವ್ರ ತಂದೆ ಅವ್ರ ಹೆಸರಲ್ಲಿ 50,000 ರೂಪಾಯಿ ಡ್ರಾ ಮಾಡಿದ್ದಾರೆ. ಹೆಂಗೆ ಬರುತ್ತೆ ಅಂದರೆ ಎಲ್ಲ ಇಲ್ಲಿ ಗ್ರಾಮ ಪಂಚಾಯತಿಲಿ ಅಲ್ಲಿ ಏನೇನು ಮಾಡ್ಕೊಂತಾರೆ ಗೊತ್ತಿಲ್ಲ. ತೀರ್ಕೊಂಡು ಹೋದವರಿಗೂ ಸಹಿತ ಇಲ್ಲಿ ದುಡ್ಡು ಹಾಕಂತಿದ್ದಾರೆ. ಅದೇ ಭ್ರಷ್ಟಾಚಾರ ನಡೀತಾ ಇರೋದು ಇಲ್ಲೇ. ಇಷ್ಟೊಂದು ಅವ್ರು ಒಬ್ರದೇ ಇಷ್ಟ ಐತಿ ಅಂದರೆ ಇನ್ನು ಪಂಚಾಯತಿ ಒಳಗೆ ಎಷ್ಟಿರೋಕ್ಕಿಲ್ಲ. ನಮಗೆ ಗೊತ್ತಿರೋದೇ ಇಷ್ಟ ಐತೆ, ಇನ್ನು ಗೊತ್ತಿಲ್ದಂಗೆ ಇನ್ನು ಎಷ್ಟಿರ್ಬೋದು, ಅದನ್ನು ತನಿಖೆ ಮಾಡ್ಬೇಕಾದ್ರೆ ತಮ್ಮಲ್ಲಿ ಕೇಳ್ಕೊಂತ ಇದ್ದೇವೆ ನಾವು. ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ಎಂಬಿ ಅಂತ. ನಮ್ಮದು ಮನೆ ಇದು ಕಟ್ಟಬೇಕಾರೆ ಬಿದ್ದಿತ್ತು ಸರ್, ನಮ್ಮದು ಮನೆ ಬಿದ್ದಿತ್ತು.
ಅದರಲ್ಲಿ ನಮ್ಮದು ಬೇರೆ ನಮಗೆ ಇದು ನೆರೆ ಸಂತ್ರಸ್ತೆಯಿಂದ ಅಮೌಂಟು ಬಂದಿರೋದ ಅವ್ರ ಹೆಸ್ರಿಗೆ ಮಾಡ್ಕೊಂಡಾರ ಸರ್, ಅದು ನಮಗೆ ಕೊಟ್ಟಿಲ್ಲ ಅದನ್ನ. ಅದು ಅವ್ರ ಅಕೌಂಟಿಗೆ ನಿಮ್ಮ ಸೈಟಿಂದ ಅವ್ನು ಹೆಂಗ್ರಿ ತಗೊಳಕ್ಕಾಗ್ತದೆ? ಸರ್ ವಸ್ತು ಆಪಾದನೆ ಮಾಡ್ತಾರೆ. ಸರ್ ಅವರು ನಮ್ಮನೆಯಿಂದ ಜಿ ಪಿ ಎಸ್ ಮಾಡ್ಕೊಂಡಿದ್ದಾರೆ ಸರ್. ಜಿ ಪಿ ಎಸ್ ಮಾಡ್ಕೊಂಡು ಅವ್ರ ಅಣ್ಣನ ಅಕೌಂಟಿಗೆ, ಅವ್ರ ಅಣ್ಣನ ಹೆಸರಲ್ಲಿ ಫೋಟೋ ತೆಗ್ಸ್ಕೊಂಡು ಅವ್ರ ಅಕೌಂಟಿಗೆ ದುಡ್ಡು ಡ್ರಾ ಮಾಡ್ಕೊಂಡಾರ ಸರ್. 2,05,000 ಆಗಿರೋದು ಎನ್ ಮಂಜುನಾಥ್ ಅವರು ಈ ಗ್ರಾಮ ಪಂಚಾಯತಿಯಿಂದ ಇರುವಂತ ಅಧಿಕಾರಿಗಳು ಸರ್. ಅದು ಯಾರು ಮಾಡಿದಾರೆ ಗೊತ್ತಿಲ್ಲ, ಎಲ್ಲರೂ ಸೇರಿ ಬುಕ್ ಆಗಿದ್ದಾರೆ ಸರ್. ಅವರು ಬುಕ್ ಆಗಿ ಅವರು ಮಾಡ್ಕೊಂಡಿದ್ದಾರೆ ಸರ್. ಅದು ಜಿ ಪಿ ಎಸ್ ಮೊಬೈಲ್ ಅವ್ರ ತಕ ಇದೆ ಅಂತ ಸರ್. ಅದು ಅವರೇ ನಮ್ಮ ಮನೆ ಮುಂದೆ ಫೋಟೋ ತೆಗ್ಸ್ಕೊಂಡು ನಾವು ಕಟ್ಟಬೇಕಾರೆ ಮಾಡ್ಕೊಂಡು ಅವರು ಹಣ ವಿತ್ಡ್ರಾ ಮಾಡ್ಕೊಂಡಾರ ಸರ್. ಎಷ್ಟು ಸಾವಿರ? 2,05,000 ಸರ್. ಇದಕ್ಕೆ ನಮಗೆ ಸೂಕ್ತ ಇದು ತನಿಖೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಇದು ಸಮಸ್ಯೆ ಸರ್, ನನ್ನ ಹೆಸರು ನಂದೀಶ್ ಅಂತ. ಎಚ್ ಕಡದಕಟ್ಟೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ME ಮಂಜುನಾಥ್ ಅನ್ನೊಬ್ಬ ಸದಸ್ಯ ಬಸವ ವಸತಿ ಮನೆಗಳನ್ನು ಸುಮಾರು ಒಂದು 10-15 ಮನೆಗಳನ್ನು, ಅದು 15 ಮನೆ ಅನ್ನೋಕ್ಕಿಂತ ಮುಂಚೆ ಅವು ಮನೆ ಕಟ್ಟೆ 10-15 ವರ್ಷ ಆಗಿದೆ ಸರ್. ಅವಕ್ಕೆ ಒಂದು ಮನೆಗೆ 1,20,000 ರೂಪಾಯಿ ಗ್ರ್ಯಾಂಟನ್ನು ಮಾಡಿಕೊಂಡು ಹಳೆಯ ಮನೆಗಳಿಗೆ ಗ್ರ್ಯಾಂಟ್ ಮಾಡಿದೆ. ಸುಣ್ಣ ಬಣ್ಣ ಹೊಳೆದು ಅವಕ್ಕೆ 1,20,000 ರೂಪಾಯಿ ಗ್ರ್ಯಾಂಟ್ ಮಾಡಿ ಅದರಿಂದ ಒಬ್ಬ ಸದಸ್ಯ ಮತ್ತೆ ಒಂದು ಮನೆಗೆ 40,000 ರೂಪಾಯಿ ಇಸ್ಕೊಂಡು ಈ ಥರ 10-15 ಮನೆಗಳಿಗೆ ಗ್ರ್ಯಾಂಟನ್ನು ಮಾಡಿಕೊಟ್ಟಿದ್ದಾನೆ. ಈಗ ದನ ಮನೆ ಇರೋದಕ್ಕೆ ಮನೆ ಮಾಡಿದ್ದಾನೆ, ಮನೆ ಇರೋದಕ್ಕೆ ದನ ಮನೆ ಮಾಡಿದ್ದಾನೆ. ಆಮೇಲೆ ಈಗ ಏನಾಗಿದೆ ಅಂದರೆ ನಮ್ಮೂರು ಎಚ್ ಕಡದಕಟ್ಟೆ ರುದ್ರಭೂಮಿಯಲ್ಲಿ ಸುಮಾರು ಈಗ ಯಾರಾದರೂ ಸಾವನ್ನಪ್ಪಿದರೆ JCB ತಗೊಂಡು ಅವರನ್ನು ಉಗ್ಸಿ ಸಮಾಧಿ ಮಾಡೋಕ್ಕೆ ಬಂದಾಗ ಫೋಟೋ ತಗೊಳೋದು, ಅದರಲ್ಲಿ 2,30,000 ರೂಪಾಯಿ ಡ್ರಾ ಮಾಡಿದ್ದಾನೆ. ಈಗ ನಮ್ಮೂರಲ್ಲಿ ಎಚ್ ಕಡದಕಟ್ಟೆಯಲ್ಲಿ ಅಂದರೆ 9 CD ಆಗಿದ್ದಾವೆ ಅಂತ ತೋರಿಸಿದ್ದಾನೆ. ಅಲ್ಲಿ ಎಲ್ಲಿ ಸಿಡಿನೂ ಇಲ್ಲ, ಒಂದು CD ಆಗಿದೆ ಅಷ್ಟೇ. ಅಲ್ಲಿ ಒಂದೊಂದು ಸಿಡಿಗೂ ಮಾಡಿರೋದು 99,000, 95,000 ಈ ಥರ ಎಲ್ಲ ಕಳಪೆ ಆಗಿದೆ ಸರ್. ಈಗ ಇಲ್ಲಿ ಚೌಡವನ ದೇವಸ್ಥಾನದಿಂದ ಎಚ್ ಕಡದಕಟ್ಟೆಯಲ್ಲಿ ಪೈಪ್ಲೈನ್ ಮಾಡಿಸಿದ್ದಾನೆ, ಯೂಸ್ ಇಲ್ಲ ಸರ್. 20 ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾನೆ ಅದರಲ್ಲಿ. ಈ ಥರ ಬರೀ ಕಳಪೆ ಸರ್, ಎಲ್ಲಿ ನೋಡಿದ್ರು ಕಳಪೆ ಇದೇ ಥರ ಆಗ್ತಾಯಿದೆ ಸರ್. ಅಧಿಕಾರಿಗಳಿಗೆ ಎಲ್ಲ ಇದು ಮಾಡ್ಕೊಂತ ಎದುರಿಸ್ಕೊಂತ ಆ ಥರ ಮಾಡಿಸ್ತಾನೆ, ಈ ಥರ ಮಾಡಿಸ್ತಾನೆ, ಎಲ್ಲ ದುರುಪಯೋಗ ಮಾಡ್ಕೊಂಡಾನೆ ಸರ್ ಇವನು. ಇದಕ್ಕೆ ಆದಷ್ಟು EO ಆಗಲಿ, CS ಆಗಲಿ, DC ಆಗಲಿ ಎಲ್ಲರೂ ಮಾಹಿತಿಯನ್ನು ಸ್ವಲ್ಪ ನಮಗೆ ರೈತರಿಗೆ ವರ್ಗಾಯಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಚ್ ಕಡದಕಟ್ಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಸುಮಾರು 4-5 ವರ್ಷಗಳಿಂದ ಭ್ರಷ್ಟಾಚಾರ ಆಗಿದೆ, ಅವ್ಯವಹಾರ ಆಗಿದೆ ಅಂಥೇಳಿ ಈಗಾಗಲೇ ಒಂದು 15 ಡೇಸ್ ಬ್ಯಾಕ್ ನನಗೆ ವಿಚಾರ ಮುಟ್ಟಿಸಿದ್ರು. ಈಗ ಆ ವಿಚಾರನ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಗಮನಕ್ಕೂ ತಂದಿರೋದ್ರಿಂದ ಅವರು ಒಂದು ತಂಡ ಹಾಕ್ಕೊಂಡಿದ್ದಾರೆ. ಅವರು ಲೆಕ್ಕಾಧಿಕಾರಿಗಳು 3 ಜನ ಹಾಕಿದ್ದಾರೆ. ಅವರು ನಾಳೆಯಿಂದನೇ ಕಾರ್ಯಪ್ರವೃತ್ತರಾಗಿ 2019ರಿಂದ ಇಲ್ಲಿವರೆಗೂ ಏನೇನು ಅಕ್ರಮಗಳಾಗಿದ್ದಾವೆ ಮತ್ತು ಏನೇನು ಕಾನೂನು ಬಾಹಿರ ಚಟುವಟಿಕೆಗಳಾಗಿದ್ದಾವೆ ಅನ್ನೋದನ್ನ ವರದಿ ಕೊಡ್ತಾರೆ. ಆ ವರದಿ ಮೇಲೆ ಇವರು ಮಾಡ್ತಕ್ಕಂಥ ಆರೋಪಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬರುತ್ತೆ. ತನಿಖೆ ಪ್ರಕ್ರಿಯೆ ಸ್ಪೀಡ್ ಮಾಡುವಂಥದ್ದು ಇನ್ನೊಂದು 2-3 ದಿವಸಗಳಲ್ಲಿ ತಾವು ಮಾಡ್ಬೋದು ಹೇಗೆ? ಖಂಡಿತ 3 ದಿವಸದಲ್ಲಿ ಮುಗಿಸೋಕೆ ಹೇಳಿದ್ದಾರೆ CO ಸಾಹೇಬ್ರು. 3 ದಿವಸದಲ್ಲಿ ಬಗೆಹರಿಯುತ್ತೆ. ತೀರಾ ತುಂಬ ಇನ್ನೂ ಡೆಪ್ತ್ ಹೋಗಬೇಕು ಅಂದರೆ ಒಂದು 2 ದಿವಸ ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಒಟ್ಟು ಪ್ರಕರಣ ಪರಿಪೂರ್ಣವಾಗಿ ಬಗೆಹರಿಬೇಕು ಅಂದರೆ ಇವರು 3 ಜನ ಏನು ಟೀಮ್ ಇದೆಯಲ್ಲ ಅದು ಪಾರದರ್ಶಕವಾಗಿ ಮಾಡಬೇಕು. ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ. 3 ದಿನ ಆಗ್ಬೋದು ಅಥವಾ 5 ದಿನ ಆಗ್ಬೋದು. ಈ ಗ್ರಾಮ ಪಂಚಾಯತಿ ಏನು ವ್ಯಾಪ್ತಿಯಲ್ಲಿರುವಂಥ ಏನು ಗ್ರಾಮಸ್ಥರಿದ್ದಾರೆ, ನಿಮ್ಮ ಸರ್ಕಾರದ ದುಡ್ಡನ್ನು ನಿಮಗೆ ಕಟ್ಸೋಕ್ಕೆ ಇಷ್ಟಕ್ಕಂಥ ಪ್ರಯತ್ನ ಮಾಡಿಬಿಟ್ರೆ ಅಂತೇಳಿ ಅಂದರೆ ಹಿಂದಿನ ಅಧಿಕಾರ ಮಾಡುವಂಥ ಅಭಿವೃದ್ಧಿ ಅಧಿಕಾರಿ ಎಲ್ಲಿ ಒಂದೇ ಕಡೆ ವಿಫಲರಾಗ್ಬಿಟ್ರ ಅಲ್ಲ ಇರ್ಬೋದು. ಈಗ ಹಳೇದಲ್ಲ, ಈಗ 5 ವರ್ಷದ್ದು 6 ವರ್ಷದ್ದು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ, ಅಲ್ಲಿವರೆಗೆ ಹೇಳಕ್ಕೆ ಬರಲ್ಲ. ತನಿಖೆ ಮಾಡಿ ಪರಿಪೂರ್ಣ ವಿಚಾರನ ಇನ್ನೊಂದು 3 ಡೇಸಲ್ಲಿ ಸಿಕ್ಕಿಡುತ್ತೆ. ಓಕೆ ಓಕೆ.